ಈ ಮನು ಅಂಬನು ಹೋಟ್ಲಿಗೆ ಹೋಗಿ ಊಟ ತಗೊಂಬತ್ತೀನಿ ಅಂತ ಹೋದ. ಈಟತ್ತಾದ್ರೂ ಬರಲಿಲ್ಲ. ಇನ್ನು ಏಟತ್ತಂತ ಕಾಯದಪ್ಪ. ಹಾಂ, ಅಯ್ಯೋ ಇನ್ನು ಏಟತ್ತಿಗೆ ಬರ್ತಾನೋ ಏನೋ. ಅತ್ತೆ ಅತ್ತೆ ಬಂದ್ರೆ ಅವರು? ಹಾಂ, ನನಗಂತೂ ಹೊಟ್ಟೆ ಹಸಿತೈತೆ ಕಣತ್ತೆ. ಏಟತ್ತಿಗೆ ಊಟ ಮಾಡ್ತೀನೋ ಅಂತ ಅನ್ನಿಸ್ತೈತೆ. ಅಯ್ಯೋ 2 ದಿವಸದಿಂದ ಬರೀ ಹೋಟ್ಲಲ್ಲೇ ತಿನ್ನೋದಾಯ್ತು. ಅತ್ತೆ ಯಾರ ಹತ್ರನಾದ್ರೂ ರಾಗಿ ಅಕ್ಕಿ ಸ್ವಲ್ಪ ತಗೊಂಬನ್ನಿ ಹೋಗಿ. ಅಯ್ಯೋ ಇರೇ, ಈಗಲೇ ಮನೆ ಅಡ್ವಾನ್ಸು ಅದು ಇದು ಅಂತ ಕೊಟ್ಟಿದ್ದೀವಿ, ದುಡ್ಡು ಬೇರೆ ಇಲ್ಲ. ಒಂದು ಸ್ವಲ್ಪ ದಿನ ಇರು. ಎಗ್ ರೈಸ್ ಅಂಗಡಿಲಿ ಆದರೆ ಸ್ವಲ್ಪ ಯಾರ ಹತ್ರನಾದ್ರೂ ತಗೊಂಬರೋಣ. ಒಂದು 25 ಸೇರು ರಾಗಿ, ಆಮೇಲೆ ಅಕ್ಕಿ ಬೇರೆ ಅಲ್ಲಿಂದನೇ ತರಬೇಕಾಗಿತ್ತು ಕಣೆ ನಾವು. ಹಾಂ ಅಲ್ವೇ, ಸೊಸೈಟಿಗೆ ನಮಗೂ ಎಲ್ಲ ಕೊಟ್ಟಿದ್ರಲ್ವಾ, ಅವನ್ನೇ ನಾವು ಅಕ್ಕಿ ರಾಗಿ ಎಲ್ಲ ಕೊಡ್ರಿ ನಮ್ಮವನು, ನಾವು ಕಾರ್ಡ್ನಾಗ ಇದೀವಲ್ಲ ಅಂತೇಳಿ ತಗೊಂಬರ್ಬೇಕಾಗಿತ್ತು. ಅಯ್ಯೋ ಎಂಥ ಕೆಲಸ ಆಯಿತು ನೋಡು. ಹಾಂ, ಈಗ ಹೋಟ್ಲಾಗ ತರಿಸ್ಕೊಂಡು ತಿನ್ನೋದಾಗೈತಿ. ಹಾಂ, ಅಯ್ಯೋ ಏನು ಮಾಡೋದೀಗ? ಅಲ್ಲ ಅತ್ತೆ, ಎಲ್ಲನ ಅಲ್ಲೇ ಇದ್ದು ನೆನೆಸ್ಕೊಂಡು ಬೇಕಂದ್ರೆ ತಗೊಂಡು ಬರ್ಬೋದಾಗಿತ್ತು. ನೀವು ಅರ್ಜೆಂಟಾಗಿ ಅವತ್ತು ಆ ಮುದುಕಿ ಹೇಳಿದ ತಕ್ಷಣ ಟ್ಯಾಗ್ ತಗೊಂಡು ಬಂದೇ ಬಿಟ್ಟೆ ನೋಡಿ. ಇವಾಗ ರೇಷನ್ ಕಾರ್ಡು ನಮ್ದು ಅಲ್ಲೈತೆ, ಅವರೆಲ್ಲ ಅಕ್ಕಿ ತಾಂತಾರೆ, ನಮಗೆ ಸೇರ್ಬೇಕಾಗಿರೋದನ್ನು. ಈಗ ನೋಡಿ ನಾವು ಇಲ್ಲಿ ದುಡ್ಡು ಕೊಟ್ಟು ಹೋಟ್ಲಾಗ ತಿನ್ಬೇಕಾಗೈತೆ. ಅಯ್ಯೋ ಅಕ್ಕಿನೂ ಇಲ್ಲ, ರಾಗಿನೂ ಇಲ್ಲ, ಎಂಥದ್ದು ಇಲ್ಲ. ಸ್ವಲ್ಪ ಏನಾದರೂ ರೇಷನ್ ತರ್ಬೋದಲ್ಲ ಅತ್ತೆ? ಈ ಥರ ಹೋಟ್ಲಾಗ ತಿಂದರೆ ದಿನಾನ ದುಡ್ಡು ಇರುತ್ತಾ? ಅದೇ ದುಡ್ಡಿಗೆ ರಾಗಿ ಅಕ್ಕಿ ಬೇಳೆಕಾಳು ಬೆಲ್ಲ ಏನು ಬೇಕು ಅದನ್ನೆಲ್ಲ ತಂದರೆ ಮನೇಲೆ ಮಾಡ್ಬೋದಲ್ಲ. ಅಯ್ಯೋ ನನಗೆ ಏನೇ ಗೊತ್ತಿತ್ತು ಹಿಂಗಾಗುತ್ತೆ ಅಂತಾನ. ಬಿಡೋತ್ಲಾಗೆ ಏನು ಮಾಡೋದು ಈಗ? ತಂದ್ರು ತಾನೇ ಮಾಡೋಕ್ಕೆ ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ಏನೂ ಇಲ್ಲ. ಅದೆಲ್ಲ ತರಕ್ಕೆ ಏನಿದ್ರು ಒಂದು 10-15 ಸಾವಿರ ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ಎಲ್ಲೇ ತತ್ತಿ ಎಂಬುದು ಈಗ? ಅದಕ್ಕೆ ಹೋಟ್ಲಾಗೆ ತರಿಸ್ಕೊಂಡು ತಿನ್ನೋಣ ಇರು ಸ್ವಲ್ಪ ದಿನ. ಯಾರ ತರನಾದ್ರೂ ಒಂದು 10 ಸಾವಿರ ಸಾಲ ಮಾಡಿಬಿಟ್ಟು ಗ್ಯಾಸ್ ತಗೊಂಡು ಆಮೇಲೆ ರೇಷನ್ ಎಲ್ಲ ತರೋಣ. ಸುಮ್ಮನೆ ರೇಷನ್ ತಂದಿಕೊಂಡು ಒಲೆ ಇಲ್ಲದೆ ಏನು ಮಾಡ್ತೀಯಾ? ಅಯ್ಯೋ ಅತ್ತೆ, ಒಲೆ ಒಳಗಡೆ ಇದೆ, ಇಲ್ಲೇ ಒಂದು ಸ್ವಲ್ಪ ಸೌದಿ ತಗೊಂಬಂದ್ರೆ ಮಾಡ್ಬೋದು. ಏನು ಗ್ಯಾಸ್ ತಂದ್ರೆ ಅದಕ್ಕೆ ಎಷ್ಟು ಬೇಕು ಗೊತ್ತಾ? ಒಂದು 4-5 ಸಾವಿರ ರೂಪಾಯಿ ಇಲ್ದಿದ್ರು ಸಿಂಗಲ್ ಸಿಲಿಂಡ್ರೂ ಸಿಗಲ್ಲ. ಸ್ವಲ್ಪ ಸೌದೆ ತರೋಣ ನಾವು ನೀವು 3 ಜನನೂ ಹೋಗ್ಬಿಟ್ಟು. ಈಗ ಸದ್ಯಕ್ಕೆ ಒಲೆಯಾಗೆ ಮಾಡೋಣ. ಆಮೇಲೆ ಸ್ವಲ್ಪ ದಿನ ಎಗ್ ರೈಸ್ ಅಂಗಡಿ ಮಾಡ್ತೀವಲ್ಲ, ಅದೆಲ್ಲ ಚೆನ್ನಾಗಿ ದುಡ್ಡು ಬಂದಮೇಲೆ ಗ್ಯಾಸ್ ಎಲ್ಲ ತಗೊಂಬಕ್ಕಾಗುತ್ತೆ. ಈಗ ಒಲೆಯಲ್ಲೇ ಮಾಡೋಣ ಬಿಡ್ರಿ. ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಅದು ಸರಿನೇ ತಗ. ಅಯ್ಯೋ ನೀನು ಹೇಳೋದನ್ನು ಸರಿಯಾಗಿ ಐತೆ, ನಾನು ಇದನ್ನೆಲ್ಲ ಯೋಚನೆ ಮಾಡಿಲ್ವಲ್ಲ. ಸರಿ ಆಯ್ತು ಬಿಡು, ಮನು ಬರಲಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಅಕ್ಕಿ ರಾಗಿ ಬೇಳೆ ಬೆಳಕಾಳು ಎಲ್ಲನ ತಗೊಂಬರೋಣ. ಈಗ ಸದ್ಯಕ್ಕೆ ಹೋಟ್ಲಾಗಿರೋದೇನೆ, ಹೋಟ್ಲು ತಿಂಡಿನೇ ತಗೊಂಬಂದು ತಿನ್ನೋಣ. ನೋಡೋಣ ಇರು ಮನು ಯಾವಾಗ ಬರ್ತಾನೆ ಅಂತಾನೆ. ನನಗಂತೂ ಹೊಟ್ಟೆ ಹಸಿತೈತೆ, ಎಷ್ಟೊತ್ತಿ ಊಟ ಮಾಡ್ತೀನೋ ಅನ್ನಿಸ್ತೈತೆ. ಅದು ಅಲ್ಲದೆ ಆ ಹೋಟ್ಲು ತಿಂಡಿ ತಿಂದು ಗ್ಯಾಸ್ಟ್ರಿಕ್ ಬೇರೆ ಆಗ್ತೈತೆ. ಆದ್ರೆ ಏನು ಮಾಡೋದು, ಗತಿ ಇಲ್ಲ, ಅದನ್ನೇ ತಿನ್ಬೇಕು. ಏನ್ ಮಾಡೋದಮ್ಮ, ನಾವು ಅದನ್ನೇ ತಿಂತಾ ಇದೀವಿ ತಾನೇ. ಹೋಗ್ಲಿ ಬಿಡು, ಏನ್ ಮಾಡೋಕ್ಕಾಗುತ್ತೆ? ಒಂದು 2 ದಿನ ಅಡ್ಜಸ್ಟ್ ಆಗಬೇಕು. ಹೊಸ ಮನೆಗೆ ಬಂದಿದ್ದೀವಿ ಅಂದಮೇಲೆ ಒಂದು ಸ್ವಲ್ಪ ದಿನ ಟೈಮ್ ತಗೊಂಬತ್ತೆ ಅಡ್ಜಸ್ಟ್ ಆಗಕ್ಕೆ. ನೀನು ಹೊಂದ್ಕೋಬೇಕಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು? ಈಗ ಬರ್ತಾನೆ ಇರು. ನನಗೂ ಹೋಟ್ಲು ತಿಂಡಿ ತಿನ್ನಕ್ಕೆ ಆಗಲ್ಲಮ್ಮ, ಏನು ಮಾಡೋಕ್ಕಾಗುತ್ತೆ? ಸಮಯ ಸಂದರ್ಭ ಇದ್ಮೇಲೆ ಎಲ್ಲದಕ್ಕೂ ಹೊಂದ್ಕೊಂಬ್ಲೇಬೇಕು. ಏನು ಮಾಡೋದು? ಆ ಮುದುಕಿ ಆ ನಂದಿನಿ ಸೇರ್ಕೊಂಡು ನಮ್ಮನ್ನ ಮನೆಯಿಂದ ಆಚೆಗೆ ಹಾಕಿ ಇಂಥ ಪರಿಸ್ಥಿತಿ ತಂದ್ಬಿಟ್ರು. ನಮಗೆ ಬಂದ ಪರಿಸ್ಥಿತಿ ಅವ್ರಿಗೂ ಬಂದೇ ಬರುತ್ತೆ, ನೋಡ್ತಾ ಇರು. ಏನ್ ಬರುತ್ತೋ ಏನು. ಅಲ್ಲ, ನಾನು ಬಂದಾಗಿನ ನೋಡ್ತಲೇ ಇದ್ದೀನಿ, ಬರೇ ಅವ್ರದೇ ನಡೆಯುತ್ತೆ, ನಮ್ದೇನು ನಡೀತಾನೇ ಇಲ್ಲ. ನಾವೇನ್ ಮಾಡಕ್ ಹೋದ್ರು ಎಲ್ಲ ನಮ್ಗೆ ತಿರುಗಿ ನೋಡಿ. ಈಗ ನಾವೇ ಮನೆ ಬಿಟ್ಟು ಬರೋ ಪರಿಸ್ಥಿತಿ ಆಯ್ತು. ಅವ್ರನ್ನ ಮನೆ ಬಿಟ್ಟು ಕಳಿಸ್ಬೇಕಾಗಿತ್ತು ನೋಡ್ಕೊಂಡ್ರೆ. ಅಲ್ಲಾತೆ ಅವ್ರಾಗೆ ಮನೆಯಾಗೆ ಆಗ್ಲಿ ಹೊಲ್ದಾಗ್ಲಿ ಎಲ್ಲದ್ರಾಗೂ ನಮಗ್ ಭಾಗ ಬರ್ಬೇಕು ತಾನೆ. ಭಾಗ ಎಲ್ಲ ಕೇಳದ್ ಬಿಟ್ಟು ನೀವು ಹಂಗೆ ಹೋಗ್ರಿ ಅಂದ ತಕ್ಷಣ ಬಂದೇ ಬಿಟ್ರಲ್ಲ. ಹೊಲ ಎಲ್ಲ ಭಾಗ ತಗೊಂಡಿದ್ರೆ ಇವತ್ತು ನಾವು ಆ ಹೊಲನ ಅಡ ಇಟ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ತಗೊಂಡು ಲೋನ್ ತಗೊಂಡು ಅದ್ರಾಗೆ ಎಲ್ಲನ ನಾವು ಮನೇನು ಮಾಡ್ಕೋಬೋದಾಗಿತ್ತು. ಬಾಡಿಗೆ ಮನೇನ ಎಲ್ಲ ಬೇಕಾಗಿರೋ ರೇಷನ್ನು ತರ್ಬೋದಾಗಿತ್ತು. ಎಗ್ ರೈಸ್ ಅಂಗಡಿಲಿ ದುಡ್ಡಿರೋ ದುಡ್ಡು ಅವನಿಷ್ಟು ಅದು ಅಡ್ವಾನ್ಸ್ ಕೊಡೋಕ್ಕಾಯ್ತು, ಅವ್ರಿಗೆ ಈ ಪಾತ್ರೆ ಸಾಮಾನು ತಂದಿಕ್ಕಮ್ಮಕ್ಕಾಯ್ತು. ಈಗ ನೋಡು ಊಟನ ಹೋಟ್ಲ ಮಾಡಂಗೆ ಆಗೈತೆ. ಈಗಿರೋ ದುಡ್ಡಾಗೆ ಹೋಟ್ಲಾಗೆ ತಂದು ದಿನ ತಿಂದ್ರೆ ಎಲ್ಲ ಖಾಲಿ ಆಗುತ್ತೆ. ನಾಳೆ ದಿವಸ ಕಿಲ್ದಂಗೆ ಆದಾಗ ಎಲ್ಲಿ ಕೇಳ್ತೀಯಾ, ಯಾರನ್ನು ಕೇಳ್ತೀಯಾ ಹೇಳಿ? ರಾಜಮ್ಮ ಯಾಕೆ ಇನ್ನು ಊಟ ಮಾಡಿಲ್ವೇನ್ರಿ ನೀವು? ಇನ್ನೂ ಇಲ್ಲ ಕಣೆ ಜಯಮ್ಮ, ನನ್ನ ಮಗ ಹೋಟ್ಲಿಗೆ ಹೋಗ್ಯವನೇ ತರಕ್ಕೆ ಅಂತಾನ, ಇನ್ನು ಊಟ ಮಾಡಿಲ್ಲ. ನನಗೂ ಹೊಟ್ಟೆ ಹಸಿತೈತೆ, ನನ್ನ ಸೊಸಿಗೂ ಹೊಟ್ಟೆ ಹಸಿತೈತೆ. ಏನು ಮಾಡೋದು ಹೇಳು? ಏನು ಹೋಟ್ಲಿಗೆ ತರಿಸ್ಕೊಂಡು ಊಟ ಮಾಡ್ತಾ ಇದ್ದೀರಾ ಅಲ್ವೇ? ಮನೆಯಾಗೆ ಮಾಡಕ್ಕೆ ನಿಮಗೆ ರಾಗಿ ಅಕ್ಕಿ ಏನು ತಗೊಂಡ್ಬಂದಿಲ್ವಾ? ಮನೆ ಬಿಟ್ಟು ಬಂದಲ್ಲ, ಅಲ್ಲಿ ಬೆಳೆದಿರೋ ರಾಗಿ ಅಕ್ಕಿ ಮನೇಲಿರೋದು ಏನಾರ ಸಾಮಾನು ತಗೊಂಡ್ಬರ್ಲಿಲ್ವಾ ನೀವು? ಬರೀ ಕೈಯಾಗ ಬಂದ್ರಾ? ಅಯ್ಯೋ ಬರೀ ಕೈಯಾಗೆ ಬಂದಿದ್ದು, ಬಟ್ಟೆ ಬಿಟ್ಟರೆ ಬ್ಯಾಗ್ನಾಗ ಇನ್ನೇನೂ ಇರಲಿಲ್ಲ. ಈ ಪಾತ್ರೆನೂ ಇರಲಿಲ್ಲ. ಎಲ್ಲ ನಾವೊಂದೆರಡು ಪಾತ್ರೆ ತಗೊಂಬಂದು ಇಟ್ಕೊಂಡಿದೀವಿ, ಅದೂ ಯಾತೂ ಇಲ್ಲ, ಸುಮ್ಮನೆ ಒಂದೆರಡು ತಂದು ಇಟ್ಕೊಂಡಿದೀವಿ ಅಷ್ಟೇನೆ. ಈಗ ಅಕ್ಕಿ ರಾಗಿ ತಗೊಂಬಕ್ಕು ದುಡ್ಡು ಇಲ್ಲೋದಕ್ಕೆ
ಈ ಹೋಟ್ಲಾಗ ತಂದಿದ್ದೀವಿ, ಏನೋ 1,000 ರೂಪಾಯಿ ಐತೆ. ಆ 1,000 ರೂಪಾಯಿನಾಗ ಯಾಕೆ ಬರುತ್ತೆ ಹೇಳು? ಹಾಂ, ಅವಳಿಗೆ 3,000 ರೂಪಾಯಿ ಅಡ್ವಾನ್ಸ್ ಬೇರೆ ಕೊಟ್ವಿ. ಆಗ ಯಮ್ಮ ಇದ್ದಾಳಲ್ಲ ರೇಣುಕಮ್ಮ ದಿವ್ಯಾ, ಅವ್ರಿಗೆ 3,000 ರೂಪಾಯಿ ಅಡ್ವಾನ್ಸ್ ಕೊಟ್ವಿ ಈ ಮನೆಗೆ. ಇದ್ದಿದ್ದು ಒಂದು 5,000 ರೂಪಾಯಿನಾಗೆ ಆಲೆ ಎಲ್ಲ ಖಾಲಿ ಆಗೈತಿ. ಇನ್ನೊಂದು 500 600 ಇರಬೇಕೇನೋ ಅಷ್ಟೇನೆ. ಇನ್ನೇನು ಮಾಡೋದು, ಅಷ್ಟಕ್ಕೆಲ್ಲ ಅಕ್ಕಿ ರಾಗಿ ಬರಲ್ವಲ್ಲ. ಅಲ್ಲ, ನೀವು ತರಬೇಕಾಗಿತ್ತು ಮನೆ ಬಿಟ್ಟು ಬರಬೇಕಾದ್ರೆ. ಅಕ್ಕಿ ಸ್ವಲ್ಪ, ರಾಗಿ ಸ್ವಲ್ಪ, ಆಮೇಲೆ ಈ ಅಕ್ಕಿ ರಾಗಿ ತಂದಿದ್ರೆ ಇನ್ನು ತರಕಾರಿ ಆಮೇಲೆ ಬೆಳಕಾಳು ಬೆಲ್ಲ ಎಲ್ಲ ಹೆಂಗೋ ಸ್ವಲ್ಪ ತರ್ಬೋದಾಗಿತ್ತು. ನೀವೇನು ಹಿಂಗೆ ಹೋಟ್ಲಾಗೆ ತಗೊಂಬಂದು ತಿಂದ್ರೆ ದುಡ್ಡು ಇರುತ್ತಾ? ಏನಿಲ್ಲ, ಒಂದೇ ವಾರಕ್ಕೇನೆ 1 ರೂಪಾಯಿ ಇರಲ್ಲ. ಮೊದಲು ಯಾರ ತಗೋಣ ಸಾಲ ಮಾಡಿ ಅಕ್ಕಿನೂ ರಾಗಿನೂ ತಗೊಂಬರ್ರಿ. ನೋಡ್ರಿ ಜಯಕ್ಕಯ್ಯ, ಏನು ತರಲಿಲ್ಲ, ಬರೀ ಬಟ್ಟೆ ಹೊತ್ಕೊಂಡು ಅದೇ ಬಂದ್ವಿ. ಈಗ ನೋಡಿದ್ರೆ ಊಟಕ್ಕಿಲ್ಲೇನೆ ಹೋಟ್ಲಾಗ ತರಿಸ್ಕೊಂಡು ತಿಂತಾ ಇದ್ದೀವಿ. ಅದು ಇನ್ನೇನು ದುಡ್ಡು ಮುಗಿಯುತ್ತೆ ಅಷ್ಟೇನೆ. ಇನ್ನೇನು ಒಂದು 500 600 ಇರ್ಬೇಕೇನೋ. ಅಷ್ಟಕ್ಕೆ ಅಕ್ಕಿ ತರಕ್ಕಾಗಲ್ಲ, ರಾಗಿ ತರಕ್ಕಾಗಲ್ಲ, ಎಲ್ಲನ ತಂದು ಮಾಡೋಕ್ಕಾಗಲ್ಲ ಅಂತನ ಹೋಟ್ಲಾಗ ತತ್ತಾ ಇದ್ದಾರೆ ನಮ್ಮ ಮನೆಯವರು. ಏನು ಮಾಡೋದು ಹೇಳು? ನಿಮ್ಮ ಮನೆಗೆ ಒಂದಿಷ್ಟು ಅಕ್ಕಿನೂ ರಾಗಿನೂ ಇದ್ರೆ ಕೊಡಕ್ಕ ದುಡ್ಡ ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀವಿ, ಇದ್ರೆ ಕೊಡ್ತೀಯಾ? ನಮ್ಮನೆಗ? ಅಯ್ಯೋ, ನಮ್ಮನೆಗೆ ಎಲ್ಲಿದ್ದಾವೆ ಹೇಳು? ನಮಗೆ ಕಷ್ಟ ಅಂತದ್ರಾಗೆ ನಿಮ್ಗೆ ಎಲ್ಲಿ ಕೊಡೋಣ? ಈಗ ಇಲ್ಲ ಕಣೆ, ಅಷ್ಟೊಂದು ನಾವು ಮಾರವಷ್ಟಿಲ್ಲ. ತಿರ್ಗಾ ಮಾರಿದ್ರೆ ನನ್ನ ಮಗ, ನನ್ನ ಸೊಸೆ, ಆಮೇಲೆ ನನ್ನ ಮಗಳು ಎಲ್ಲ ನನ್ನ ಬೈದ್ ಬಿಡ್ತಾರೆ. ನಮಗೆ ಕೆಮ್ಮಂಗೆ ಅವ್ರಿಗೆ ಯಾಕೆ ಕೊಟ್ಟಿದೀಯಾ ಅಂತಾನೆ. ನಮ್ಮ ಹತ್ರ ಇಲ್ಲ, ಬೇಕು ಅಂದ್ರೆ ಆ ಭಾಗ್ಯಮ್ಮನ ಹತ್ರನೋ ಗುಂಡಜ್ಜಿ ಹತ್ರನೋ ಹೋಗಿ ಕೇಳ್ರಿ, ಇರ್ತವೆ, ಕೊಡ್ತಾರೆ. ಸಾಲ ತಗೊಂಬರ್ರಿ. ಏನೋ ಹಿಂಗೆ ಕಷ್ಟ, ನಾವು ಹೊಸ್ತಾಗ ಮನೆ ಮಾಡಿದೀವಿ, ಕೊಡ್ತೀವಿ ಅಂತ ಹೇಳಿ ತಗೊಂಬರ್ರಿ. ಈಗ ಇನ್ನೇನು ಮಾಡ್ತೀರಾ? ಅವ್ರ ಹತ್ರ ತರ ತನಕನ ಹೋಟ್ಲಾಗೆ ತಿನ್ರಿ. ಏನೇ ಜಯಮ್ಮ ನೀನು ಹಿಂಗಂದ್ರೆ? ಮದ್ವಾಗಿ ಆ ಭಾಗ್ಯಮ್ಮ ಗುಂಡಜ್ಜಿ ಕೊಡ್ತಾರ ನಮಗೆ? ಅಕ್ಕಿ ರಾಗಿನ ಸಾಲ ಕೊಡ್ತೀವಿ ಅಂದ್ರೆ ಗುಂಡಜ್ಜಿ ಕೊಡ್ತೈತಿ. ಅಜ್ಜಿ ಬಂದಿಟ್ಟು ಅಯ್ಯೋ ಅಂಬತ್ತೆ ಕಷ್ಟ ಇದ್ದಾರೆ ಅಂದ್ರೆ ಹೋಗಿ ಕೇಳ್ರಿ, ದುಡ್ಡು ಕೊಡ್ತೀವಿ ಗ್ಯಾರಂಟಿನ ಅಂತಾನ ಹೇಳ್ರಿ ಅಷ್ಟೇ, ನಂಬಂಗೆ. ಆಮೇಲೆ ನಿಮ್ಗೆ ದುಡ್ಡು ಇದ್ದಾಗ ಕೊಡಿವ್ರಂತೆ. ಸರಿ ಅಮ್ಮ, ಗುಂಡಜ್ಜಿನೇ ಹೋಗಿ ಕೇಳ್ತೀನಿ. ಗುಂಡಜ್ಜಿ ಆದ್ರೆ ಕೊಡ್ತಾಳೆ. ಅವರು ಮೊನ್ನೇನು ರಾಗಿ ಬೆಳೆದಿದ್ರು, ಅಕ್ಕಿ ಒಂದಿಷ್ಟು ಸೊಸೈಟಿ ಅಕ್ಕಿ ಜಾಸ್ತಿನೇ ಬರ್ತವೆ ಅನ್ಸುತ್ತೆ, ನಮ್ಗೊಂದಿಷ್ಟು ಕೊಡ್ರಿ ಅಂತಾನ ಇಸ್ಕೊಂಬರೋಣ. ತೀರನ ಮುಂದಿನ ತಿಂಗಳು ಬರ್ತಾವಲ್ಲ, ಆವಾಗ ಅಲ್ಲೇ ಹೋಗಿ ನಮಗೂ ಬರ್ತವೆ, ನಮ್ಮ ಹೆಸರಿಗೆ ಬರೋ ಅಂತ ನಮ್ಮ 3 ಜನದವನು ನಮಗೆ ಕೊಡ್ರಿ 10 kg ಅಂತ ಹೇಳಿ ಹೋಗಿ ಇಸ್ಕೊಂಬರೋದು. ಇಸ್ಕೊಂಬರ್ರಿ, ಯಾಕೆ ಬಿಡ್ತೀರಾ? ಅವ್ರಿಗೆ ಹೊಸ ಅಕ್ಕಿನ ಪುಕ್ಸಟ್ಟಿ ಅಕ್ಕಿ ಕೊಡ್ತಾರಲ್ಲ, ಅವರು ಮಾರ್ಕೊಂಡು ತಿಂತಾರೆ. ಆಮೇಲೆ ನಿಮಗೆ ಬೇಕಾ, ನಿಮ್ಮ ಹೆಸರಿಗೆ ಬರ್ಬೇಕಾಗಿರೋ ಅಕ್ಕಿನ ನೀವು ತಗೊಂಬರ್ರಿ ಅಷ್ಟೇನೆ. ರೀ, ತಗೊಂಬಂದ್ರ ತಾಂಬರ್ರಿ, ಜಲ್ದಿ ಊಟ ಮಾಡೋಣ, ನನಗೆ ಹೊಟ್ಟೆ ಹಸಿತೈತೆ. ಎಷ್ಟೊತ್ತು ಹೋಗಿದ್ರಿ ನೀವಂತೂ? ಅಯ್ಯೋ, ಅಲ್ಲಿನೂ ಅನ್ನ ಸಾರು ಆಗಿರಲಿಲ್ಲ. ಸ್ವಲ್ಪ ಹೊತ್ತು ಇರಪ್ಪ ಮಾಡ್ಕೊಡ್ತೀನಿ ಅಂತಂದ್ರು, ಅದಕ್ಕೆ ಲೇಟ್ ಆಯಿತು. ಸರಿ, ತಗೊಂಬಂದಿದ್ದೀನಲ್ಲ, ಈಗ ಊಟ ಮಾಡೋಣ ಬರ್ರಿ. ಸರಿ ಆಯ್ತು, ಕುಕ್ಕಳಪ್ಪ ಜಯಮ್ಮ, ಕುಕ್ಕಳೆ ಊಟ ಮಾಡೋಣ. ಅಯ್ಯೋ, ನಂದು ಊಟ ಆಯ್ತು, ನೀವು ಊಟ ಮಾಡ್ರಮ್ಮ, ಯೋಟತ್ತಾಗೆ ತಾಲೇನೆ. ಕುಕ್ಕಂಡು ಊಟ ಮಾಡ್ರಿ. ಆಮೇಲೆ ಅಕ್ಕಿ ರಾಗಿ ತಗೊಂಡು ಬೆಳಕಾಳು ಒಂದಿಷ್ಟು ದುಡ್ಡಿದ್ರೆ ತರಕಾರಿ ಎಲ್ಲ ತಗೊಂಬಂದು ಇಕ್ಕೊಂಡು ಮಾಡ್ಕೊಂಡು ಉಣ್ರಿ. ಹಿಂಗ್ ಹೋಟ್ಲಾಗ ತಂದ್ರೆ ಎತ್ಲಾಗೂ ಸಾಲಲ್ಲ ನಿಮ್ ದುಡ್ಡು. ಮನೆಗೆ ಮಾಡ್ಕೊಂಡು ಉಣ್ರಿ. ಆ ಹೋಟ್ಲಾಗೆ ತಂಗ್ಳದ್ ಎಲ್ಲ ಕೊಡ್ತಾರೆ. ಕುಕ್ಕಂಡು ಉಣ್ರಮ್ಮ ಮದು, ಉಣ್ರಿ. ಸರಿ ಆಯ್ತು ಕಣಕ್ಕ. ರೀ, ಕೊಡ್ರಿ. ತಗೊಂಬದು, ತಗೋ ಇದನ್ನ. 3 ಜನಕ್ಕೂ ತಟ್ಟೆ ಇದಾವಲ್ವ, 3 ತಟ್ಟೆ ಇದ್ರೆ ತಟ್ಟೆಗೆ ಹಾಕ್ಯಂಬ ಹೋಗು. 5 ತಟ್ಟೆ ಏನ್ ತಂದಿದ್ದೀರಾ? ಇನ್ನೇನು ಅನ್ನ ಸಾರು ತಂದಿದ್ದೀನಿ ಅಷ್ಟೇನೆ. ಸರಿ ಆಯ್ತು ಬಿಡಿ. ಅಲ್ಲ, ಹಂಗೆ ತಿನ್ಬೋದಾಗಿತ್ತಮ್ಮ, ಕವರ್ನ ಕಟ್ಟಿರ್ತಾರೆ, ಅದನ್ನೇನು ತಟ್ಟಿಗೆ ಹಾಕೊಂಬತ್ತೀರಾ? ತಟ್ಟೆ ಕಳೆದು ಒಂದು ದಂಡ. ಅಯ್ಯೋ, ಆ ಕವರ್ನಾಗೆ ತಿಂಬಕ್ಕಾಗಲ್ಲ ನಮಗೆ, ಅದಕ್ಕೇನೆ ತಟ್ಟಿಗೆ ಹಾಕೊಂಬಂದು ತಿಂಬಣ ಅಂತಾನ. ತಟ್ಟೆಗಾದ್ರೆ ಇತ್ಲಕ್ಸಿ ಅಲ್ಲಲ್ಲ ಅಂತಾನ. ಅನ್ನ ಸಾರಲ್ವಾ, ಕಲಸ್ಕೊಂಬಕ್ಕೂ ಬರಲ್ಲ ಆ ಕವರ್ನಾಗೆ. ಒಟ್ಟನು ನೆಲದಕ್ಕೆಲ್ಲ ಇದಾಗುತ್ತೆ, ಸಾರೆಲ್ಲ ಹೋಗುತ್ತೆ ಅಂತಾನ. ಸರಿ ನಮ್ಮ ಊಟ ಮಾಡಿ, ನಾನಿಗೆ ಬರ್ತೀನಿ. ಸರಿ ಆಯ್ತು, ಹೋಗು. ತಾಂಬಾರಿ ಜಲ್ದು ಮದು, ಹೊಟ್ಟೆ ಸಿತಾಯ್ತೆ, ತಗೊಂಬ ಜಲ್ದು. ತಗೊಳ್ಳಿ, ಊಟ ಮಾಡಿ ಎಲ್ರು. ಅಯ್ಯೋ, ಇದೇನು ಸಾರು ಹಿಂಗೆ ಸಪ್ಪಗೈತೆ. ಲೇ ಮನು, ಇದೇನು ಸಾರು ಹಿಂಗೈತೆ ಸಪ್ಪು, ಒಳ್ಳೆ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಅಯ್ಯ ಇಂಥದ ಇಸ್ಕೊಬರೋದು. ಅದೇ ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ತರಕಾಗ್ತಿರ್ಲಿಲ್ವಾ? ಅಯ್ಯೋ ಅಮ್ಮ, ಇರೋದೇ ಇಂಥದ್ದು, ಎಲ್ಲ ಹೋಟ್ಲಾಗೂ ನೋಡ್ಕೊಂಬಂದೆ, ಯಾವ ಹೋಟ್ಲಾಗೂ ಇಲ್ಲ. ಸುಮ್ಮನ ಉಣ್ಣು, ಈಗಿರೋದೇನೆ ಇದೇನೆ. ನೀನು ಒಳ್ಳೆ. ಅಯ್ಯೋ ಕರ್ಮನಪ್ಪ, ಇಂಥ ಊಟ ತಿನ್ಬೇಕು. ಅಯ್ಯೋ ತಿನ್ನತ್ತೆ, ಈಗಲೇ ಹೊಟ್ಟಸ್ತೈತೆ. ಎಂತ ಸಾರೋ ಏನೋ, ಇನ್ನೇನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೊಂಡು ಉಣ್ಬೇಕಷ್ಟೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.